ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಹಾರರ್ ಕಥೆಗಳಲ್ಲಿ ಈ ಭೂತ, ಪ್ರೇತ, ಪಿಶಾಚಿಗಳ ಬಗ್ಗೆ ಕೇಳ್ತಲೇ ಇರ್ತೇವೆ. ಆದರೆ ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ಕೆಲವು ವಿಶೇಷ ರೀತಿಯ ಅಲೌಕಿಕ ಶಕ್ತಿಗಳಿರುತ್ತವೆ. ಅವು ಆ ರಾಜ್ಯದ ಸ್ಥಳೀಯ ಜಾನಪದದ ಒಂದು ಭಾಗ ಕೂಡ ಆಗಿರುತ್ತೆ. ಉದಾಹರಣೆಗೆ ಕೇರಳದಲ್ಲಿ ಯಕ್ಷಿ, ನಮ್ಮ ಕರ್ನಾಟಕದಲ್ಲಿ ನಾಳೆಬ ಎಂಬಂತಹ ವಿಶೇಷ ನಂಬಿಕೆಗಳಿವೆ. ಅದರಲ್ಲೂ ವಿಶೇಷವಾಗಿ ಮಲೆನಾಡು ಮತ್ತು ಹಳೆಯ ಮೈಸೂರು ಭಾಗಗಳಲ್ಲಿ ಚೌಡಿ, ಬ್ರಹ್ಮರಾಕ್ಷಸ ಮತ್ತು ಪಿಶಾಚಿಗಳು ಕಂಡುಬರುತ್ತೆ. ಒಂದು ವೇಳೆ ನಿಮಗೆ ಈ ಬೆಟ್ಟ ಗುಡ್ಡಗಳ ಸಂಸ್ಕೃತಿಯ ಪರಿಚಯವಿಲ್ಲದೆ ಬೆಂಗಳೂರಿನಂತಹ ನಗರದ ರೀತಿ ನೀತಿಗಳನ್ನೇ ಇಟ್ಕೊಂಡು ಈ ಕುಗ್ರಾಮಗಳನ್ನು ಎಕ್ಸ್ಪ್ಲೋರ್ ಮಾಡೋ ಮನಸ್ಸು ಮಾಡಿದರೆ ಬಹುಶಃ ನಿಮ್ಮ ಮುಖಾಮುಖಿ ಕರ್ನಾಟಕದ ಈ ಶಕ್ತಿಗಳೊಂದಿಗೆ ಆಗಬಹುದು. ಮತ್ತು ಒಮ್ಮೆ ನೀವು ಇವುಗಳ ಹಿಡಿತಕ್ಕೆ ಸಿಕ್ಕಿ ಹಾಕಿಕೊಂಡ್ರೆ ಸ್ನೇಹಿತರೆ, ನಿಮ್ಮನ್ನು ನೀವೇ ಬಿಡಿಸಿಕೊಳ್ಳಲು ಮತ್ತೆ ನೀವು ಇದೇ ಸ್ಥಳಗಳಿಗೆ ವಾಪಸ್ ಬರಬೇಕಾಗತ್ತೆ. ಈ ಕತೆ ಏನು ಅಂತ ಕೇಳೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಾನು ಹೇಳೋ ಹೊಸ ಹಾರರ್ ಕತೆಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆಕಾಶ್ ಬೆಂಗಳೂರಲ್ಲಿ ವಾಸವಾಗಿರ್ತಾನೆ. ಕೆಲ ವರ್ಷಗಳ ಹಿಂದೆ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಓದ್ತಾ ಇದ್ದ. ಆ ಕಾಲೇಜ್ನಲ್ಲಿ ಅವನಿಗೆ 4 ಜನ ಹೊಸ ಸ್ನೇಹಿತರ ಪರಿಚಯವಾಗುತ್ತೆ. ಮಂಗಳೂರಿನ ಶಿವ ಮತ್ತು ಕಿರಣ್, ಕೇರಳದ ವಯನಾಡಿನ ಆದಿತ್ಯ, ಮೈಸೂರಿನ ಅನಂತ್. ಈ 4 ಜನ ಆಕಾಶ್ನ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಅವರು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಆ ಟೈಮಲ್ಲಿ ಅವರ ಫ್ರೆಂಡ್ಶಿಪ್ ಕೂಡ ತುಂಬಾ ಗಟ್ಟಿಯಾಗಿರುತ್ತೆ. ಕೆಲ ತಿಂಗಳ ನಂತರ ಅವರ ಎಕ್ಸಾಮ್ ನಡೆಯುತ್ತೆ. ಆದರೆ ಅವರಲ್ಲಿ ಯಾರೊಬ್ಬರು ಕೂಡ ಆ ಎಕ್ಸಾಮಲ್ಲಿ ಪಾಸ್ ಆಗಿರಲ್ಲ. ಆಗ ಅವರೆಲ್ಲರೂ ಸುಮ್ಮನೆ ನಮ್ಮ ಟೈಮ್ ಮತ್ತು ಮನಿ ಎರಡೂ ಕೂಡ ವೇಸ್ಟ್ ಆಗ್ತಾ ಇದೆ ಅಂತ ಡಿಸೈಡ್ ಮಾಡಿ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗಿ ಅಲ್ಲಿನ ಕಾಲೇಜಲ್ಲಿ ಡಿಗ್ರಿ ಎಜುಕೇಷನ್ನ ಕಂಟಿನ್ಯೂ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಹೀಗೆ ಟೈಮ್ ಹೋಗ್ತಾ ಇರುತ್ತೆ. 3 years ಕಂಪ್ಲೀಟ್ ಆಗುತ್ತೆ. ಆ ಟೈಮಲ್ಲಿ ಅವರ ಡಿಗ್ರಿ ಎಜುಕೇಷನ್ ಕೂಡ ಕಂಪ್ಲೀಟ್ ಆಗಿರುತ್ತೆ. ಈ ಟೈಮಲ್ಲಿ ಅವರೆಲ್ಲರೂ ಕೂಡ ಕಾಲ್ ಮತ್ತು ವಿಡಿಯೋ ಕಾಲ್ ಮೂಲಕ ಕನೆಕ್ಟಲ್ಲಿರ್ತಾರೆ. ಆದರೆ ಒಮ್ಮೆಯೂ ಫೇಸ್ ಟು ಫೇಸ್ ಮೀಟ್ ಆಗಿರಲ್ಲ. ಏಪ್ರಿಲ್ 15, 2024 ಕಿರಣ್ ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಕಾಲ್ ಮಾಡ್ತಾನೆ. 3 years ಜಾಸ್ತಿನೇ ಆಯಿತು, ಇನ್ನೂ ನಾವ್ಯಾರೂ ಕೂಡ ಫೇಸ್ ಟು ಫೇಸ್ ಒಮ್ಮೆನೂ ಮೀಟ್ ಆಗಿಲ್ಲ. ನಾವೆಲ್ಲರೂ ಸೇರಿ ಯಾಕೆ ಒಂದು ಟ್ರಿಪ್ ಮಾಡಬಾರ್ದು? ನಮ್ಮ ರಿಯೂನಿಯನ್ ಕೂಡ ಆಗುತ್ತೆ ಅಲ್ವಾ? ಹೇಗಿದ್ದರೂ ಇನ್ನು ಸ್ವಲ್ಪ ಟೈಮಲ್ಲಿ ನಮ್ಮಲ್ಲಿ ಕೆಲವರು ಮಾಸ್ಟರ್ಸ್ ಮಾಡೋಕ್ಕೆ ಹೊರಗಡೆ ಹೋಗ್ತಾರೆ, ಇನ್ನೂ ಕೆಲವರು ಜಾಬ್ ಹುಡ್ಕೊಂಡು ಹೋಗ್ತಾರೆ, ಇನ್ನೂ ಕೆಲವರಿಗೆ ಮ್ಯಾರೇಜ್ ಆಗುತ್ತೆ. ನಂತರ ನಾವು ಭೇಟಿ ಆಗ್ತೀವೋ ಇಲ್ವೋ ಯಾರಿಗೆ ಗೊತ್ತು ಅಂತ ಹೇಳ್ತಾನೆ. ಕಿರಣ್ನ ಈ ಮಾತು ಕೇಳಿ ಯಾರಿಂದಲೂ ಕೂಡ ಬೇಡ ಅಂತ ಹೇಳಲಿಕ್ಕಾಗಲಿಲ್ಲ. ಅವರೆಲ್ಲರೂ ಕೂಡ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಟ್ರಿಪ್ ಹೋಗೋಕ್ಕೆ ಒಪ್ಕೋತಾರೆ. ಆ ಸ್ಥಳ ಯಾವುದು ಗೊತ್ತಾ ಫ್ರೆಂಡ್ಸ್? ಅದೇ ನಮ್ಮ ಕರ್ನಾಟಕದ ಆಗುಂಬೆಯ ಘಾಟ್ ಪ್ರದೇಶ. ಆಕಾಶ್ ಬೆಂಗಳೂರಲ್ಲಿ ಇದ್ದಿದ್ದರಿಂದ ನೋಡಿ, ನೀವೆಲ್ಲರೂ ಕೂಡ ಬೆಂಗಳೂರಲ್ಲಿರೋ ನಮ್ಮ ಮನೆಗೇ ಬರಬೇಕು ಫ್ರೆಂಡ್ಸ್, ಇಲ್ಲಿಂದಲೇ ನಾವು ನಮ್ಮ ರೋಡ್ ಟ್ರಿಪ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾನೆ. May 25, 2024 ಎಲ್ಲರೂ ಕೂಡ ಆಕಾಶ್ ಮನೆಗೆ ತಲುಪ್ತಾರೆ. 26th ಎಲ್ಲರೂ ಕೂಡ ಫುಲ್ ರೆಸ್ಟ್ ತಗೊಂಡು 27th ಈವ್ನಿಂಗ್ ಬೆಂಗಳೂರಿಂದ ಆಗುಂಬೆಗೆ ಹೊರಡೋ ಪ್ಲ್ಯಾನ್ ಮಾಡ್ತಾರೆ. ನಾವು ಸಂಜೆ 6 o'clock ಮೇಲೆ ಇಲ್ಲಿಂದ ಹೊರಡೋಣ, ಆ ಟೈಮಲ್ಲಿ ಟ್ರಾಫಿಕ್ ಇರೋದಿಲ್ಲ ಅಂತ ಆಕಾಶ್ ಹೇಳ್ತಾನೆ. ಆದರೆ ಆ ಟ್ರಾಫಿಕ್ ತಗ್ಸೋ ಬರದಲ್ಲಿ ಅವರಿಗೆ ಆ ನೈಟ್ ಟೈಮ್ ಬೇರೆ ಯಾರೋ ಸಿಗಲಿದ್ದಾರೆ ಅನ್ನೋ ಒಂದು ಸಣ್ಣ ಕ್ಲೂ ಕೂಡ ಆಕಾಶ್ಗೆ ಇರೋದಿಲ್ಲ. ಈವ್ನಿಂಗ್ 5 o'clock ಎಲ್ಲರೂ ಕೂಡ ಆಕಾಶ್ನ ಟಾಟಾ ಹ್ಯಾರಿಯರ್ ಗಾಡೀಲಿ ತಮ್ಮ ಲಗೇಜ್ಗಳನ್ನ ತುಂಬ್ಕೋತಾರೆ. ಈವ್ನಿಂಗ್ 7 o'clock ಅವರು ಫೈನಲ್ ಆಗಿ ಬೆಂಗಳೂರಿಂದ ಆಗುಂಬೆಗೆ ಹೊರಡ್ತಾರೆ. ಶಿವಮೊಗ್ಗ ರೋಡ್ಲಿ ಸ್ವಲ್ಪ ದೂರ ಹೋದ ನಂತರ ಅವರಿಗೆ ಒಂದು ವೈನ್ ಶಾಪ್ ಕಾಣಿಸುತ್ತೆ. ಅಲ್ಲಿ ಬಿಯರ್ ತಗೊಂಡು ಕುಡಿತಾ ತಿಂತಾ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಸ್ಲೋ ಆಗಿ ಹೋಗ್ತಾ ಇರ್ತಾರೆ. ಫ್ರೆಂಡ್ಸ್ ಎಲ್ಲ ಆಫ್ಟರ್ 3 years ಆದಮೇಲೆ ಮೀಟ್ ಆಗಿರೋದಲ್ವ, ಮಾತಾಡೋಕ್ಕೆ ಅವರಲ್ಲಿ ತುಂಬಾ ವಿಷಯಗಳಿತ್ತು. ಆಕಾಶ್ ಹೇಳಿದ ಹಾಗೆ ದಾರಿ ಹುಡ್ಕೊಂಡು ಹೊರಡ್ತಾರೆ. ತೀರ್ಥಹಳ್ಳಿ ದಾಟಿ ಆಗುಂಬೆ ಘಾಟ್ ರಸ್ತೆ ಪ್ರವೇಶಿಸ್ತಾರೆ. ಆ ಟೈಮಲ್ಲಿ ರೋಡ್ ಸಂಪೂರ್ಣವಾಗಿ ದಟ್ಟ ಕಾಡಿಂದ ಆವೃತ ಆಗಿರುತ್ತೆ. ಆಕಾಶ್ ಆ
ಟರ್ನ್ ರಸ್ತೆಯಲ್ಲಿ ಸ್ಲೋ ಆಗಿ ಗಾಡಿ ಓಡಿಸ್ತಾ ಹೋಗ್ತಾನೆ. ಆಗ ನೈಟ್ ಟೈಮ್ ಸುಮಾರು 10 ಗಂಟೆ 15 ನಿಮಿಷ ಆಗಿರುತ್ತೆ ಫ್ರೆಂಡ್ಸ್. ಆಗ ಕೇರಳದಿಂದ ಬಂದಿದ್ದ ಆದಿ ಆಕಾಶ್ನ ಹೆಗಲ ಮೇಲೆ ಕೈ ಇಟ್ಟು, ಮಚ್ಚ ಗಾಡಿ ನಿಲ್ಲಿಸೋ, ಅರ್ಜೆಂಟಾಗಿ ಸುಸು ಬರ್ತಾ ಇದೆ ಅಂತ ಹೇಳ್ತಾನೆ. ಆಕಾಶ್ ಆ ಘಾಟಿ ಮಧ್ಯದಲ್ಲೇ ಗಾಡಿನ ಪಕ್ಕಕ್ಕೆ ನಿಲ್ಲಿಸ್ತಾನೆ. ಆದಿ ಸುಸು ಮಾಡೋಕೆ ಅಂತ ಹೊರಗಡೆ ಇಳಿದು ಹೋಗ್ತಾನೆ. ಆಗ ಆಕಾಶ್ ಸುಮ್ಮನೆ ತಮಾಷೆಗೆ ಹೇಳ್ತಾನೆ, ಬೇರೆ ಯಾರಿಗಾದರೂ ಅರ್ಜೆಂಟಾಗಿ ಬರ್ತಾಯಿದ್ರೆ ಬೇಗ ಹೋಗಿ ಮಾಡ್ಕೊಂಡ್ಬನ್ನಿ, ಪದೇ ಗಾಡಿ ನಿಲ್ಸೋಕ್ಕಾಗಲ್ಲ, ಇನ್ನೊಮ್ಮೆ ಗಾಡಿ ನಿಲ್ಲಿಸ್ಬೇಕು ಅಂತಂದರೆ 200 ರೂಪೀಸ್ ಚಾರ್ಜ್ ಮಾಡ್ತೀನಿ ಅಂತ. ಅವನ ಮಾತು ಕೇಳಿ ಎಲ್ಲರೂ ಕೂಡ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾರೆ. ಈ ನಗು ತಮಾಷೆಯಲ್ಲಿ ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಆದರೆ ಆದಿ ಹೋಗಿ ಸುಮಾರು 8ರಿಂದ 10 ನಿಮಿಷ ಆಗಿರುತ್ತೆ. ಅವನ ಫ್ರೆಂಡ್ ಕಿರಣ್, ಆಕಾಶ್ ಇನ್ನೂ ಆದಿ ವಾಪಸ್ ಬರಲಿಲ್ಲ, ಇಷ್ಟೊತ್ತು ಏನು ಮಾಡ್ತಾ ಇದ್ದಾನೆ ಮಚ್ಚ ಅಂತ ಹೇಳ್ತಾನೆ. ಅದಕ್ಕೆ ಅನಂತ್, ಅವನು ಬಿಯರ್ ಕುಡ್ದಿದ್ದಾನೆ, ಎಲ್ಲಾದರೂ ರೋಡಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೋ ಏನೋ, ಹೋಗಿ ಒಮ್ಮೆ ನೋಡ್ಕೊಂಬ ಅಂತ ಹೇಳ್ದ. ಈ ಮಾತು ಕೇಳಿ ಅನಂತ್ ಗಾಡಿಯಿಂದ ಹೊರಗೆ ಹೋಗ್ತಾನೆ. ಹೋಗಿ ನೋಡಿದರೆ ಅವನ ದೃಷ್ಟಿ ಆದಿ ಮೇಲೆ ಬೀಳುತ್ತೆ. ಜಾಗದಲ್ಲೇ ನಿಂತು ಕಾಡಿನ ಕಡೆಗೆ ಒಂದೇ ಸಮನೆ ನೋಡ್ತಾ ಇದ್ದ. ಅನಂತ್ ಜೋರಾಗಿ ಕೂಗ್ತಾನೆ, ಆದಿ ಎಷ್ಟೊತ್ತು ಮಾಡ್ತೀಯಾ, ಬೇಗ ಬಾ, ಗಾಡೀಲಿ ಹೊರಡೋಣ. ಆಗ ಆದಿ ಅಲ್ಲಿಂದ, ಅನಂತ್ ಎಲ್ಲರನ್ನು ಕರ್ಕೊಂಡು ಬೇಗ ಇಲ್ಲಿ ಬಾ ಅಂತ ಹೇಳ್ತಾನೆ. ಅನಂತ್ ತನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಆದಿ ಹತ್ರ ಹೋಗ್ತಾನೆ. ಆಗ ಆದಿ, ಒಮ್ಮೆ ಮುಂದೆ ನೋಡು, ಎಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ಅಲ್ಲಿ ನಿಂತಿದ್ದಾಳೆ ನೋಡು ಅಂತ. ಎಲ್ಲರೂ ಆದಿ ಜೊತೆ ಕಾಡಿನ ಕಡೆಗೆ ನೋಡ್ತಾರೆ. ಆದರೆ ಅವರಿಗೆ ಅಲ್ಲಿ ಯಾವ ಹುಡುಗಿಯೂ ಕಾಣಿಸ್ಲಿಲ್ಲ. ಆದಿ ಹೇಳ್ತಾನೆ, ಅರೆ ನೋಡಿ ಅವಳು ಹೋಗ್ತಿದ್ದಾಳೆ ಅಂತ. ಆಗ ಎಲ್ಲರೂ ಆದಿಗೆ ಬೈತಾರೆ, ಏನು ಆದಿ, ತಲೆ ಕೆಟ್ಟಿದ್ಯಾ ನಿನಗೆ, ಇಲ್ಲಿ ಯಾವ ಗಾಡಿನೂ ನಿಂತಿಲ್ಲ, ಯಾವ ಬೈಕು ನಿಂತಿಲ್ಲ, ಮತ್ತು ಹುಡುಗಿ ಬಂದು ಎಲ್ಲಿಂದ ಹೋಗ್ತಾಳೆ ಅಂತ. ಅದರಲ್ಲೂ ಕಿರಣ್, ಆದಿ ನೀನು ತುಂಬಾ ಜಾಸ್ತಿ ಕುಡ್ತಿದ್ದೀಯ, ಅದಕ್ಕೆ ನಿನಗೆ ನಶೆ ಏರಿದೆ, ಹಾಗೆ ಈಗ ಹುಡುಗಿ ಕಾಣಿಸ್ತಿರ್ಬೇಕು, ಸುಮ್ಮನೆ ಬಂದು ಗಾಡೀಲಿ ಕೂತ್ಕೊ, ಹೊರಡೋಣ ಇಲ್ಲಿಂದ ಅಂತ. ಆದಿ ಕಾಡಿನತ್ತ ನೋಡ್ತಾ ಕಾರಿನ ಹತ್ರ ಬರ್ತಾನೆ. ಎಲ್ಲರೂ ಅವನನ್ನು ಕಾರಿನೊಳಗೆ ಕೂರಿಸ್ತಾರೆ. ಆದರೂ ಆದಿ ಮಾತ್ರ ಪದೇ ನಾನು ನೋಡಿದ್ದೀನಿ, ಆ ಹುಡುಗಿ ತುಂಬಾ ಚೆನ್ನಾಗಿದ್ಲು, ತುಂಬ ಸುಂದರವಾಗಿದ್ಲು, ನನ್ನನ್ನೇ ನೋಡಿ ನಕ್ಕಳು, ಹಾಗೆ ಕಾಡಿನ ಕಡೆಗೆ ಹೊರಟು ಹೋದ್ಲು ಅಂತ ಹೇಳ್ತಾ ಇದ್ದ. ಆಕಾಶ್ ಹೇಳೋ ಪ್ರಕಾರ ಆ ರೋಡಲ್ಲಿ ಅವರಿಗೆ ಕಂಡಿದ್ದು ಕೇವಲ ಕೆಲವು ಅರಣ್ಯ ಇಲಾಖೆಯ ಬೋರ್ಡ್ಗಳು ಮಾತ್ರ. ಆದರೆ ಅದನ್ನು ಬಿಟ್ಟರೆ ಬೇರೆ ಯಾವ ಮನುಷ್ಯನೂ ಅಲ್ಲಿ ಕಾಣಿಸ್ಲಿಲ್ಲ. ಹೇಗೋ ಮಾಡಿ ಆದಿನ ಸಮಾಧಾನಪಡಿಸಿ ಕಾರಲ್ಲಿ ಕೂರಿಸ್ತಾರೆ. ಆದರೂ ಆದಿ ಮಾತ್ರ ಕಿಟಕಿಯಿಂದ ಹೊರಗಡೆ ನೋಡ್ತಾನೇ ಇದ್ದ. ಅವರು ನಿಂತಿದ್ದ ಸ್ಥಳದಿಂದ ಸುಮಾರು 10 ನಿಮಿಷ ಮುಂದೆ ಹೋದ ನಂತರ ಆದಿ ಹಿಂದಿನಿಂದ ಆಕಾಶ್ನನ್ನು ಹಿಡಿದು, ಮಚ್ಚ ಆ ಹುಡುಗಿ ಮತ್ತೆ ಕಂಡ್ರು ನೋಡು, ಅಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದಾಳೆ ಅಂತ. ಆಕಾಶ್ಗೆ ಈಗ ಕೋಪ ಬಂತು. ನನಗೆ ಗಾಡಿ ಓಡಿಸೋಕ್ಕೆ ಬಿಡು, ಯಾಕೆ ಪದೇ ಡಿಸ್ಟರ್ಬ್ ಮಾಡ್ತಿದ್ದೀಯಾ? ಆಗ ಆದಿ, ಮಚ್ಚ ಒಂದೇ ಒಂದು ಸಾರಿ ಹೋಗಿ ನೋಡು, ಒಂದೇ ಒಂದು ಸಾರಿ, ನಿಮಗೆ ಯಾರಿಗೂ ಆ ಹುಡುಗಿ ಕಾಣಿಸೋದಿದ್ರೆ ನಾನು ಮತ್ತೆ ಹೇಳಲ್ಲ, ದಯವಿಟ್ಟು ಒಂದು ಸಲ ಗಾಡಿ ನಿಲ್ಲಿಸು ಅಂತ ಬೇಡಿಕೊಳ್ತಾನೆ. ಆಗ ಅನಂತ್, ಸರಿ ಗಾಡಿ ನಿಲ್ಲಿಸು ಆಕಾಶ್, ಒಂದು ಸಲ ಅವನ ಸಮಾಧಾನಕ್ಕಾಗಿ ಹೋಗಿ ನೋಡೇ ಬಿಡೋಣ ಅಂತ ಹೇಳ್ದ. ಅವರು ಮತ್ತೆ ಗಾಡಿನ ರಸ್ತೆ ಬದಿಗೆ ನಿಲ್ಲಿಸ್ತಾರೆ. ಎಲ್ಲರೂ ಹೊರಗಡೆ ಬಂದು ತಮ್ಮ ಗಾಡಿ ನಿಂತಿದ್ದ ಸ್ಥಳದಿಂದ ಸುಮಾರು 15ರಿಂದ 20 ಮೀಟರ್ ಹಿಂದಕ್ಕೆ ಬರ್ತಾರೆ. ಅಲ್ಲಿ ರಸ್ತೆ ಬದಿಯಲ್ಲಿ ಕಾಡಿನೊಳಗೆ ಒಂದು ಸಣ್ಣ ದಾರಿ ಹೋಗಿತ್ತು. ಆದಿ ಸುಮ್ಮನೆ ಅಲ್ಲಿ ನಿಂತು ಆ ದಾರಿಯತ್ತ ನೋಡ್ತಲೇ ಇದ್ದ. ನಾವು ಇಲ್ಲಿಂದ ದಾಟುವಾಗ ಆ ಹುಡುಗಿ ಇಲ್ಲೇ ನಿಂತಿರೋದನ್ನ ನೋಡಿದೆ ಅಂತ ಆದಿ ಹೇಳ್ತಾನೆ. ಅವನ ಫ್ರೆಂಡ್ಸ್ ಎಲ್ಲ ಕೋಪದಿಂದ ಅವನನ್ನೇ ಗುರಾಯಿಸ್ತಾ ಇದ್ರು. ಈ ದಾರಿ ಒಳಗೆ ಹೋಗ್ತಿದೆ, ಸ್ವಲ್ಪ ಒಳಗೆ ಹೋಗಿ ನೋಡೇ ಬಿಡೋಣ ಬಾ ಅಂತ ಆದಿ ಹೇಳಿದ. ಅವರ ಗುಂಪಿನಲ್ಲಿ ಅನಂತ್ ಎಲ್ರಿಗಿಂತನೂ ದೊಡ್ಡವನಾಗಿದ್ದ. ಸರಿ, ಅವನ ಸಮಾಧಾನಕ್ಕಾಗಿ ಒಳಗೆ ಹೋಗಿ ನೋಡಿ ಬರೋಣ ಅಂತ ಹೇಳ್ತಾನೆ. ಆ ಹುಡುಗಿ ಬಹುಶಃ ಒಳಗೆ ಹೋಗಿದ್ದಾಳೆ, ಬನ್ನಿ ನನ್ನ ಜೊತೆ ಅಂತ ಆದಿ ತುಂಬ ಕ್ಯೂರಿಯಾಸಿಟಿಯಿಂದ ಹೇಳಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಆದಿ ಜೊತೆಯಲ್ಲಿ ಆ ದಾರಿಯಲ್ಲಿ ಮುಂದೆ ಹೋಗ್ತಾರೆ. ಸುಮಾರು 50 ಮೀಟರ್ ಕಾಡಿನೊಳಗೆ ಹೋದ ನಂತರ ಅವರಿಗೆ ಹುಡುಗಿ ಮಾತ್ರ ಕಾಣಿಸಲೇ ಇಲ್ಲ. ಆದರೆ ಒಂದು ಮರದ ಕೆಳಗೆ ಒಂದು ಹಳೆಯ ಪಾಳು ಬಿದ್ದ ಮನೆಯಂತಹ ರಚನೆ ಇತ್ತು. ಅದರ ಸುತ್ತಲೂ ಸಾಕಷ್ಟು ಹುಲ್ಲು ಬೆಳೆದಿತ್ತು. ಅವರು ಆ ಮನೆಯ ಬಳಿ ಹೋದರು. ಒಳಗೆ 3 ಬದಿಗಳಲ್ಲಿ ಕಲ್ಲಿನ ಗೋಡೆಗಳಿತ್ತು ಮತ್ತು ಅದರ ಫ್ರಂಟಲ್ಲಿ ಒಂದು ಗೋಡೆಯ ಕಪ್ಪು ಇದ್ದಿಲಿನ ಹಾಗೆ ಕಾಣಿಸ್ತಾ ಇತ್ತು. ಅವರು ಎಲ್ಲೆಡೆ ನೋಡ್ತಾರೆ, ಆದರೆ ಅಲ್ಲಿ ಆ ಹುಡುಗಿ ಮಾತ್ರ ಕಾಣಿಸ್ಲಿಲ್ಲ.
ಆಗ ಶಿವನ ದೃಷ್ಟಿ ಆ ಇದ್ದಿಲಿನಂತಹ ಗೋಡೆಯ ಮೇಲೆ ಬೀಳುತ್ತೆ. ಅಲ್ಲಿ ಬಿಳಿ ಬಣ್ಣದಲ್ಲಿ ಏನೋ ಬರೆಯಲಾಗಿತ್ತು. ಶಿವ ಸ್ವಲ್ಪ ಹತ್ತಿರ ಹೋಗಿ ಅದನ್ನು ಓದಿದ್ದ. ಅಲ್ಲಿ ಏನಂತ ಬರ್ತಿತ್ತು ಗೊತ್ತಾ ಫ್ರೆಂಡ್ಸ್? ನಿಮಗೋಸ್ಕರನೇ ಕಾಯ್ತಿದ್ದೆ,